ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮನೋಜ ಮಲಗಿರ್ತಾನೆ. ಮಲಗಿದ ನಂತರ ಅವನ ಕನಸಲ್ಲಿ ಪದ್ಯ ಹೇಳ್ತಾ ಇರ್ತಾನೆ, ರೈಮ್ಸ್ ಹೇಳ್ತಾ ಇರ್ತಾನೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಮನೋಜ ಇಸ್ ಸೂಪರ್ ಸ್ಟಾರ್, ಇನ್ ಲೈಕ್ ಎ ಡೈಮಂಡ್, ರೋಹಿಣಿ ಇನ್ ದ ಸ್ಕೈ, ರೋಹಿಣಿ ಇನ್ ದ ಸ್ಕೈ ಅಂತೇಳಿ ಜೋರಾಗಿ ಪದ್ಯ ಹೇಳ್ಕೊಂಡಿರ್ತಾನೆ. ಆಗ ಅದನ್ನು ಕೇಳಿದ ಶಾಂತಿ ಮನೋಜನ ರೂಮ್ನ ಒಳಗಡೆ ಬರ್ತಾಳೆ. ರೋಹಿಣಿ ಅನ್ನೋ ಹೆಸರು ಕೇಳಿದ ತಕ್ಷಣ ಶಾಂತಿಗೆ ಮೈಯೆಲ್ಲ ಉರಿಯುತ್ತೆ. ಅಲ್ಲೇ ಇದ್ದಂಥ ತಲೆದಿಂಬನ್ನು ತೆಗೆದುಕೊಂಡು ಮನೋಜನಿಗೆ ಸರಿ ಹೊಡಿತಾಳೆ. ಆಗ ಮನೋಜ ಯಾಕಮ್ಮ ಹೊಡಿತಾ ಇದ್ದೀಯ ಅಂತ ಹೇಳಿ ಕೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಏನು ಮನೋಜ, ಅವಳ ಹೆಸರು ಹೇಳ್ತಾ ಇದ್ದೀಯ ಅಂತ ಹೇಳಿ. ಅಮ್ಮ ಯಾಕೋ ಗೊತ್ತಿಲ್ಲಮ್ಮ, ನನಗೆ ರಾತ್ರಿ ಆದ ತಕ್ಷಣ ಅವಳ ನೆನಪು ಬರುತ್ತೆ ಅಮ್ಮ ಅಂತ ಹೇಳಿ ಹೇಳ್ತಾರೆ. ಏನೋ ಅಂದಿ ಅಂತ ಹೇಳಿ ಮತ್ತೆ ಹೊಡಿತಾಳೆ. ಯಾವತ್ತೂ ನಿನಗೆ ಅವಳ ನೆನಪು ಬರಬಾರ್ದು. ಅವಳು ನಿನ್ನ ಮನಸ್ಸಲ್ಲಿ ಇರೋದಕ್ಕೆ ತಾನೇ ಅವಳ ನೆನಪು ಬರೋದು. ಅವಳ ಹತ್ರ ಮಾಡಿದಂತಹ ಹಣವನ್ನು ನೀನು ಮೊದಲು ಹಿಂತಿರುಗಿಸ್ಬೇಕು. ಅವಳನ್ನು ಯಾವುದೇ ಕಾರಣಕ್ಕೂ ಶೋರೂಮ್ನೊಳಗಡೆ ಬಿಡಬಾರ್ದು ಅಂತ ಹೇಳಿ ಶಾಂತಿ ಮನೋಜನಿಗೆ ತಾಕೀತು ಮಾಡ್ತಾಳೆ. ಮತ್ತೆ ಶಾಂತಿ ಕೇಳ್ತಾಳೆ ಮನೋಜ್ ಹತ್ರ, ಅವಳ ಹತ್ರ ಎಷ್ಟು ಸಾಲ ಮಾಡ್ಕೊಂಡಿದ್ಯಾ ಅಂತ ಹೇಳಿ. ಆಗ ಮನೋಜ ತಬ್ಬಿಬ್ಬಾಗ್ತಾನೆ. ಒಂದು ಅಂದಾಜು ಹೇಳ್ಬೇಕಾದ್ರೆ 7 ಲಕ್ಷ ಇರ್ಬೋದು ಅಂತೇಳಿ ಹೇಳ್ತಾನೆ. ಏನು ಮನೋಜ, 5 ಡಿಗ್ರಿ ಓದಿದ್ಯಾ ಅಂತ ಹೇಳ್ತಿದ್ಯಾ, ನಿನಗೆ ಎಷ್ಟು ಸಾಲ ಮಾಡಿದ್ಯಾ ಅಂತ ಲೆಕ್ಕನೂ ಇಲ್ವಾ ಅಂತ ಹೇಳಿ ಕೇಳ್ತಾಳೆ ಶಾಂತಿ. ಮತ್ತು ಮನೋಜ ಹೇಳ್ತಾನೆ, ಅಮ್ಮ ಅದೆಲ್ಲ ಲೆಕ್ಕ ಇಟ್ಕೊಳ್ಳೋಕ್ಕೆ ನನ್ನ ತಲೆಯನ್ನು ಕಂಪ್ಯೂಟರ, ಅದನ್ನೆಲ್ಲ ಬರೆದಿಟ್ಕೊಂಡಿದ್ದೇನೆ ಅಮ್ಮ ಅಂತ ಹೇಳಿ ಹೇಳ್ತಾನೆ ಮನೋಜ. ಆನಂತರ ಶಾಂತಿ ಹೇಳ್ತಾಳೆ, ನಾನು ವಿಶಾಲ್ ಹತ್ರ ಹೇಳಿ ಹೇಗಾದರೂ ಆ ಹಣವನ್ನು ಕೊಡಿಸ್ತೇನೆ ಅಂತ ಹೇಳಿ ಹೇಳ್ತಾಳೆ. ಈ ವಿಷಯ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಕೂಡ ಹೇಳ್ತಾಳೆ. ಅದನ್ನು ಮೀನಾ ಕದ್ದು ಕೇಳ್ತಾಳೆ. ಮೀನಾಳ ಕಿವಿಗೆ ಬೀಳುತ್ತೆ, ವಿಶಾಲ್ ಹತ್ರನಾ ಅಂತ ಹೇಳಿ ಒಮ್ಮೆ ಶಾಕ್ ಆಗುತ್ತೆ ಮೀನಾಳಿಗೆ. ಶಾಂತಿ ಬರೋದನ್ನು ನೋಡಿ ಮೀನಾ ಮತ್ತೆ ಮಲಗಲಿಕ್ಕೆ ಹೋಗ್ತಾಳೆ. ಮೀನಾಳನ್ನು ಕೂಡ ನೋಡ್ತಾಳೆ ಶಾಂತಿ. ಹಬ್ಬ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಶಾಂತಿ. ಆನಂತರ ಸೂರ್ಯ ಕೂಡ ಹೇಳ್ತಾನೆ. ಸೂರ್ಯ ಎದ್ದೇಳ್ಬಿಟ್ಟು ಕೇಳ್ತಾಳೆ ಮೀನಾ ಹತ್ರ, ಮೀನಾ ಯಾಕಮ್ಮ ನಿದ್ದೆ ಬಂದಿಲ್ವ ಅಂತೇಳಿ ಕೇಳ್ತಾಳೆ. ಆಗ ಮೀನನ್ನು ಅರ್ಧಂಥ ವಿಷಯವನ್ನು ಹೇಳ್ತಾಳೆ. ನನಗೆ ಗೊತ್ತಾಯಿತು, ಸಕ್ಕರೆ ಬಂದುದನ್ನು ಕೂಡ ನೋಡಿದೆ, ನೀನು ಸಕ್ಕರೆ ಮಾತಾಡೋದನ್ನು ಕದ್ದು ಕೇಳಿಸೋದನ್ನು ಕೂಡ ನಾನು ನೋಡಿಬಿಟ್ಟೆ ಅಂತ ಹೇಳಿ. ಏನಾಯಿತು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಅತ್ತೆ ವಿಶಾಲ್ ಹತ್ರ ಸಾಲ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಹೇಳ್ತಾಳೆ. ಮತ್ತು ಸೂರ್ಯ ಕೇಳ್ತಾನೆ ಮೀನನ ಹತ್ರ, ಎಷ್ಟು ಸಾಲ ಮಾಡ್ಕೊಂಡಿದ್ದಾನಂತೆ ಅಪ್ಪಂಗೆ ಅಂತ ಹೇಳಿ. 7 ಲಕ್ಷ ಅಂತೆ. ಒಮ್ಮೋ ಅಂತ ಹೇಳಿ ಬಾಯ್ ಪಡ್ಕೊಳ್ತಾನೆ ಸೂರ್ಯ. ಮತ್ತು ಸೂರ್ಯ ಮೀನನ ಹತ್ರ ಹೇಳ್ತಾನೆ, ಅಲ್ವೇ ಮೀನಾ, ಇಂಥವ್ರಿಗೆಲ್ಲ ಯಾರೇ ಸಾಲ ಕೊಡ್ತಾರೆ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಸಾಲ ಕೊಡೋದಕ್ಕೆ ತುಂಬ ಬ್ಯಾಂಕ್ಗಳಿವೆ ರೀ, ಅವರೆಲ್ಲ ಸಾಲ ಕೊಡ್ತಾರೆ ಅಂತ ಹೇಳಿ ಹೇಳ್ತಾಳೆ ಮೀನಾ. ಹೌದಾ ಅಂತೇಳಿ ಸೂರ್ಯ ಕೇಳ್ತಾನೆ, ನಮ್ಮಂಥವ್ರಿಗೆ ಯಾರು ಕೂಡ ಸಾಲ ಕೊಡೋದಿಲ್ಲ ಕಣೆ ಅಂತೇಳಿ, ಇಂಥವರನ್ನೆಲ್ಲ ನಂಬಿ ಸಾಲ ಕೊಡ್ತಾರಾ ಅಂತ ಹೇಳಿ ಕೇಳ್ತಾಳೆ. ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ನಂತರ ಮೀನಾ ಕಸ್ತೂರಿ ಮನೆಗೆ ಹೂವು ಹಾಕಲಿಕ್ಕೆ ಅಂತ ಬರ್ತಾಳೆ. ಆಗ ಕಸ್ತೂರಿ ಅವರು ಹೇಳ್ತಾರೆ, ಮೀನಾ ಬಾ ಅಮ್ಮ ಮೀನಾ, ನೀನು ಬಂದ ಅದೃಷ್ಟದಿಂದ ನೀನು ದೇವರಿಗೆ ಡೈಲಿ ತರುವಂಥ ಹೂವಿನ ನನಗೆ ಒಳ್ಳೆಯ ಹೆಸರು ಕೀರ್ತಿ ಎಲ್ಲ ಬಂದಿದೆ ಅಂತ ಹೇಳ್ತಾಳೆ ಕಸ್ತೂರಿ. ಏನಾಯ್ತು ಆಂಟಿ ಅಂತ ಕೇಳ್ತಾಳೆ ಮೀನಾ. ನನ್ನ ಯೂಟ್ಯೂಬ್ ಚಾನಲ್ ತುಂಬ ವೈರಲ್ ಆಗ್ತಾ ಉಂಟು, ನನಗೆ ಒಳ್ಳೆಯ ಪ್ರಶಂಸೆ ಎಲ್ಲ ಸಿಗ್ತಾ ಉಂಟು, ಹಾಗಾಗಿ ಇವತ್ತು ನನ್ನನ್ನು ಸನ್ಮಾನಿಸಬೇಕು ಅಂತ ಹೇಳಿ ಪತ್ರಿಕೆಯವರು ಕೂಡ ಬರ್ತಾ ಇದ್ದಾರೆ. ಇದೆಲ್ಲ ನಿನ್ನಿಂದ, ನೀನು ಹಾಕೋ ದೇವರ ಹೂವಿಂದ ಇದೆಲ್ಲ ಸಾಧ್ಯ ಆದದ್ದು ಅಂತ ಹೇಳಿ ಕಸ್ತೂರಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಚಚೆ ಇಲ್ಲ ಆಂಟಿ, ಯಾರಿಗೆ ಏನು ಸೇರಬೇಕು ಅದು ದೇವರು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನಾವೊಂದು ನೆಪ ಮಾತ್ರ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಇಲ್ಲಮ್ಮ ಮೀನಾ, ನೀನು ಕೂಡ ಇನ್ನೂ ಎತ್ತರಕ್ಕೆ ಬೆಳೀತೀಯ ಅಂತ ಹೇಳಿ ಕಸ್ತೂರಿ ಅವರು ಹೇಳ್ತಾರೆ. ಆಗ ಮೀನಾಳಿಗೆ ಕೂಡ ಖುಷಿಯಾಗುತ್ತೆ. ಮನೋಜ್ನ ಶೋರೂಮ್ಗೆ ರೋಹಿಣಿ ಬರ್ತಾಳೆ. ರೋಹಿಣಿಯನ್ನು ಸೀನಾ ಬ್ರೋ ಮತ್ತು ಚಾಯ್ ಇಬ್ಬರು ಕೂಡ ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಯಾಕೆ ನನ್ನನ್ನು ತಡಿತಾ ಇದ್ದೀರಿ, ಇದು ನನ್ನ ಶೋರೂಮ್, ನಾನು ಮನೋಜ್ಗೆ ಈ ಬಿಸ್ನೆಸ್ ಹಾಕಿ ಕೊಟ್ಟದ್ದು, ನನ್ನಿಂದಾಗಿ ಮನೋಜ್ ಈ ಥರ ಬೆಳೆದು ಬಿಟ್ಟದಂತ ಹೇಳಿ ರೋಹಿಣಿ ಜೋರಾಗಿಯೇ ಮಾತಾಡ್ತಾಳೆ. ಆದರೆ ಇಬ್ಬರು ಕೂಡ ಅವಳನ್ನು ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಅನಂತರ ಸೀನಾ ಬ್ರೋ ಅವಳ ಕೈಯನ್ನು ಹಿಡಿತಾರೆ. ಆಗ ರೋಹಿಣಿ ಫೋಟೋವನ್ನು ತೆಗಿತಾಳೆ. ಏನು ಮಾಡ್ತಿದ್ದೀರಾ ರೋಹಿಣಿ ಅಂತ ಹೇಳಿ ಸೀನಾ ಬ್ರೋ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇನೆ, ನೀವು ನನ್ನ ಮೇಲೆ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಆಗ ಸೀನಾ ಬ್ರೋ ಇಮಿಡಿಯೇಟ್ ಕೈ ತೆಗಿತಾರೆ. ಹಾಗೆಲ್ಲ ಮಾಡಬೇಡಿ ಮೇಡಮ್ ಅಂತ ಹೇಳಿ ಸೀನಾ ಬ್ರೋ ಹೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮತ್ತೆ ಯಾಕೆ ನೀವು ನನ್ನನ್ನು ತಡಿತಾ ಇರೋದು, ಇದು ನನ್ನ ಶೋರೂಮ್, ನನ್ನನ್ನು ಬರಬೇಡಿ ಅನ್ನೋದಕ್ಕೆ ನೀವ್ಯಾರು, ನೀವು ಆಫ್ಟರ್ ಆಲ್ ಸಂಬಳಕ್ಕೆ ಇರುವಂಥವರು, ನಾವು ಏನು ಹೇಳ್ತೀವಿ ಅದನ್ನು ಮಾಡುವಂಥ ಕೆಲಸ ಮಾತ್ರ ನಿಮಗೆ ಅಂತೇಳಿ ರೋಹಿಣಿ ಇಬ್ಬರ ಮೇಲೂ ರೇಗಾಡ್ತಾಳೆ. ಅಷ್ಟೊತ್ತಿಗೆ ಮನೋಜ ಬರ್ತಾನೆ. ಮನೋಜ ಬಂದು ರೋಹಿಣಿಯನ್ನು ನೋಡ್ತಾನೆ. ಮನೋಜನ ಹತ್ರ ರೋಹಿಣಿ ಮಾತಾಡಲಿಕ್ಕೆ ಅಂತ ಹೋಗ್ತಾಳೆ. ಆಗ ಮನೋಜ ಅವಳಿಗೆ ಸರಿಯಾಗಿ ಬೈತಾನೆ.
ಮನೋಜ ರೋಹಿಣಿ ಹತ್ರ ಹೇಳ್ತಾನೆ, ನೀನು ನನಗೆ ಮಾಡಿದಂತಹ ಉಪಕಾರ ಸಾಕು, ಇನ್ನೂ ಯಾವತ್ತು ನನ್ನ ಶೋರೂಮ್ಗೆ ಬರಬೇಡ, ಹೋಗು, ಹೊರಗಡೆ ಹೋಗು ಅಂತೇಳಿ ಹೇಳ್ತಾನೆ. ಮನೋಜ್, ನಾನೇನು ಮಾಡಿದೆ ಮನೋಜ್ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಯಾಕೆ ನನ್ನ ಮಾತನ್ನೇ ಕದ್ದು ಕೇಳಿಸಿ ನನ್ನ ಮೊಬೈಲಿಂದ ಮಂಜನಿಗೆ ನೀನು ಹಣ ಟ್ರಾನ್ಸ್ಫರ್ ಮಾಡಲಿಲ್ವಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಮನೋಜ್, ಸತ್ಯವಾಗ್ಲೂ ನಾನು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಸುಳ್ಳು ಹೇಳ್ತಾಳೆ. ಮತ್ತೆ ಹೇಗೆ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿ ಮನೋಜ್ ಕೋಪದಿಂದ ಕೇಳ್ತಾನೆ. ನೋಡಿ ಮನೋಜ್, ನೀವು ನನ್ನನ್ನು ಬರಬೇಡಿ ಅಂತ ಹೇಳೋ ಹಕ್ಕು ನಿಮಗೆ ಇಲ್ಲ. ಈ ಮಾತನ್ನು ನೀವು ಕಲ್ಲಲ್ಲಿ ಬರೆದಿಟ್ಕೊಳ್ಳಿ. ಯಾವತ್ತಿದ್ರೂ ನೀವು ನನಗೆ ಸ್ವಂತ, ನನಗೆ ಒಬ್ಬಳಿಗೆ ಸ್ವಂತ ಅಂತ ಹೇಳಿ ರೋಹಿಣಿ ಮನೋಜನ್ಗೆ ಮತ್ತೆ ವಾರ್ನಿಂಗನ್ನು ಮಾಡಿ ಹೋಗ್ತಾಳೆ. ನಿಮ್ಮಿಂದ ನನ್ನನ್ನು ದೂರ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಶಾಂತಿ ಕಸ್ತೂರಿ ಮನೆಗೆ ಬರ್ತಾಳೆ. ಕಸ್ತೂರಿ ಮನೆಗೆ ಬರುವಾಗ ಅಲ್ಲಿ ಪತ್ರಿಕೆಯವರು ಬಂದಿರ್ತಾರೆ. ಓಹೋ, ಇವರೇ ಯಾರು ಕಣೆ ಅಂತೇಳಿ ಕಸ್ತೂರಿ ಹತ್ರ ಕೇಳ್ತಾಳೆ. ಇವರ ಪತ್ರಿಕೆಯವರು ನನ್ನ ವಿಡಿಯೋಗೆ ಒಳ್ಳೆಯ ವ್ಯೂಸ್ ಎಲ್ಲ ಬರ್ತಾ ಉಂಟು, ನನ್ನನ್ನು ಹಾಗಾಗಿ ಸನ್ಮಾನಿಸೋಕೆ ಅಂತ ಬಂದಿದ್ದಾರೆ ಅಂತೇಳಿ. ಓ ಹೌದಾ, ನಿನ್ನನ್ನು ಕೂಡ ಸನ್ಮಾನಿಸೋರು ಇದ್ದಾರಾ ಅಂತ ಹೇಳಿ ಕಸ್ತೂರಿಯನ್ನು ತುಂಬ ತುಚ್ಛವಾಗಿ ಮಾತಾಡ್ತಾಳೆ ಶಾಂತಿ. ಆಗ ಅವರು ಬಂದವರು ಹೇಳ್ತಾರೆ, ನೋಡಿ ಮೇಡಮ್, ಕೆಲಸ ಮಾಡುವಂಥ ಕೆಲಸ ಯಾವುದಾದ್ರೂ ಏನು ಪ್ರಾಮಾಣಿಕತೆಯಿಂದ ಕರ್ತವ್ಯವೇ ದೇವರನ್ನು ಮಾಡೋ ಕೆಲಸದಲ್ಲಿ ಯಾವತ್ತೂ ನಮಗೆ ಯಶಸ್ಸಿದೆ ಅಂತ ಹೇಳಿ ಹೇಳ್ತಾರೆ. ಒಳಗಡೆ ಮೀನಾ ದೇವರಿಗೆ ಅಲಂಕಾರ ಮಾಡ್ತಾ ಇರ್ತಾಳೆ. ಮೀನಾ ಕೂಡ ಮಾತಾಡ್ತಾಳೆ, ಅತ್ತೆ ಯಾವುದಾದ್ರೂ ಏನತ್ತೆ, ಅವರು ಮಾಡುವಂಥ ಕೆಲಸದಲ್ಲಿ ಅವರಿಗೆ ನೆಮ್ಮದಿ, ಖುಷಿ, ಶಾಂತಿ ಇದೆ. ಹಾಗಾಗಿ ಆ ಕೆಲಸವನ್ನು ಅವರು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರಿಗೆ ಸನ್ಮಾನಿಸೋರು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓ ನಂಗ್ಲಿ, ನೀನು ಕೂಡ ಇದ್ದೇನೆ ಅಂತ ಹೇಳಿ ಕೇಳ್ತಾರೆ ಶಾಂತಿ. ಅದಕ್ಕೆ ಕಸ್ತೂರಿ ಹೇಳ್ತಾನೆ, ನೋಡಿ ಶಾಂತಿ, ಮೀನಾ ಕೂಡ ಒಂದಲ್ಲ ಒಂದು ದಿವಸ ದೊಡ್ಡ ವ್ಯಕ್ತಿ ಆಗೇ ಆಗ್ತಾಳೆ. ಅದಕ್ಕೆ ಶಾಂತಿ ಹೇಳಿ, ಯಾರು, ಅವಳ ಹೂ ಕಟ್ಟೋಳು ಅಂತೇಳಿ ಕೇಳ್ತಾಳೆ. ಅದಕ್ಕೆ ಪತ್ರಿಕೆಯವರು ಕೂಡ ಹಾಗೆಲ್ಲ ಮಾತಾಡಬೇಡಿ ಅಮ್ಮ ಅಂತೇಳಿ ಹೇಳ್ತಾರೆ. ಮತ್ತೆ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ, ನೋಡಿ ಕಸ್ತೂರಿ, ನಿನ್ನ ಹೆಸರಲ್ಲಿ 3 ಅಕ್ಷರ ಇರೋದು, ಆ ಮೀನನ ಹೆಸರಲ್ಲಿ ಕೂಡ 2 ಅಕ್ಷರ ಇರೋದು, ನೋಡಿ ನನ್ನ ಅಕ್ಷರದಲ್ಲಿ 6 ಅಕ್ಷರ ಇದೆ, ಹಾಗಾಗಿ ನನ್ನನ್ನು ಹೆಚ್ಚಾಗಿ ಸನ್ಮಾನಿಸಬೇಕು ಹಾಗೆ ಹೀಗೆ ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ಮೀನಾ ಹೊರಗಡೆ ಬಂದು ಹೇಳ್ತಾಳೆ, ಹೌದು, ನಮ್ಮ ಮನೆಯಲ್ಲಿ 2 ಹೆಸರು ಅಕ್ಷರಗಳು ದೊಡ್ಡ ವ್ಯಕ್ತಿಗಳಾಗುವಂಥದ್ದು, ಒಂದು 5 ಡಿಗ್ರಿ ಅಂತೇಳಿ ಅಲ್ಲಿಂದ ಹೇಳಿ ಹೊರಟೋಗ್ತಾಳೆ. ಆಗ ಶಾಂತಿಗೆ ಕೋಪ ಬರುತ್ತೆ. ನೋಡ್ತೀಯಾ ಇವಳ ಮಾತನ್ನು ಅಂತ ಹೇಳಿ ಕಸ್ತೂರಿ ಹತ್ರ ಕೇಳ್ತಾಳೆ. ಆ ಕಸ್ತೂರಿ ಕೂಡ ಹಾಗೆ ಸುಮ್ಮನೆ ನಗಾಡ್ತಾ ಇರ್ತಾಳೆ. ಇತ್ತ ಕಡೆ ಕಸ್ತೂರಿ ಮನೆಗೆ ವಿಶಾಲು ಕೂಡ ಬಂದಿರ್ತಾಳೆ. ಮೀನಾ ಹೊರಗಡೆ ಹೋಗುವಾಗ ವಿಶಾಲು ಮನೆ ಒಳಗಡೆ ಬರ್ತಾಳೆ. ಮೀನಾಳಿಗೆ ವಿಶಾಲು ಸಿಗ್ತಾಳೆ. ಹೇಗಿದ್ದೀಯಮ್ಮ ಮೀನಾ, ಹೇಗೆ ನಡೀತಾ ಇದೆ ನಿನ್ನ ಹೂವಿನ ಬಿಸ್ನೆಸ್ ಅಂತ ಕೇಳ್ತಾಳೆ. ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಮೀನಾ ಕೂಡ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.